ಸತೀಶ್ ಅವರು ನಾವು ಸಂತ ಸೇವಾಲಾಲ್ ಜಯಂತಿಗೆ ಹೋಗ್ಬೇಕಾಗಿತ್ತು. ನಾನು ರೋಡಲ್ಲಿ ಹೊರಟಿದ್ದು, ನಂಗೆ ಗೊತ್ತಿಲ್ಲ ಅವ್ರು ಬರೋದು. ಅದಕ್ಕೆ ಬೆಳಗ್ಗೆ ಮೀಟಿಂಗ್ಗೆ ನಾನು ಬರಲ್ಲ, ಮೈಸೂರದು ಹೋಗಿ ವಿಸಿಟ್ ಮಾಡಿ ಎಲ್ಲ ಮೀಟಿಂಗ್ ಮಾಡಿ ಬಂದಿದ್ದೆ ಉದಯಗಿರಿಗೆ. ಫೋನಲ್ಲಿ ಹೇಳಿದ್ದೆ ನಾನು ಬರೋಕ್ಕಾಗಲ್ಲ, ಯಾಕಂದರೆ ಸಿ ಎಮ್ ನಾವು ಇಬ್ಬರು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅವ್ರ ಕಾಲು ನೋವಾದ್ರಿಂದ ನೀನೇ ಹೋಗು ಅಂತ ಹೇಳಿದರು. ನಾನು ನೋಡಿರಲಿಲ್ಲ, ಸರೀಸ್ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಸತೀಶ್ ಫೋನ್ ಮಾಡಿದ್ರು, ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ದೀನಿ, ನೀವು ಯಾಕೆ ರೋಡಲ್ಲಿ ಹೋಗ್ತೀರಿ, ಇಬ್ಬರು ಜೊತೆಗೆ ಹೋಗೋಣ ಬನ್ನಿ ಅಂತ. ಅದಾದಮೇಲೆ ಸರಿ, ನಾನು ಆಗಿದ್ದರೆ 12:30ಗೆ ಮೀಟಿಂಗ್ ಕರೆದಿದ್ದೆ, ನಾನು ಒಂದು 10 ನಿಮಿಷ ಅಟೆಂಡ್ ಮಾಡಿರ್ತೀನಿ. ಸೊ ಅವ್ರು ಅಲ್ಲಿಗೆ ಬಂದರು. ಅದು ಅಲ್ಲಿ ಹೋಗಿದ್ದು ನಾನು, ಅವರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ನಾವಿಬ್ಬರು ಹೆಲಿಕಾಪ್ಟ್ರಲ್ಲಿ ಹೋದ್ವಿ. ದಟ್ ಈಸ್ ದಿ ಇಶ್ಯೂ. ಇದು ಬಿಟ್ಟು ಒಂದು ಸಣ್ಣ ವರ್ಡು ಏನೂ ಮಾತಾಡಲೇ ಇಲ್ಲ. ಯಾವ ವಿಚಾರದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಪಟ್ಟು ಹಾಗೆ ಕಂಟಿನ್ಯೂ ಇದೆಯಾ, ಇಲ್ಲ ಸೈಡಿಗೆ ಬಿಟ್ಬಿಟ್ಟಿದ್ದೀರಾ ಅಂತ? ಪಟ್ಟು ಹಾಕೇ ಇಲ್ವಲ್ಲ, ಹಿಂದೆ ಹೇಳ್ತಾ ಇದ್ರಿ. ಹಾಂ, ಬಟ್ ಐ ಹ್ಯಾವ್ ನೆವರ್ ಸೈಡ್. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಂತೆ ಮಾತಾಡಿದ್ದೀನಿ. ಪಟ್ಟೆಲ್ಲ ಹಾಕಿದ್ದೀನಿ. ಈಗ ದಲಿತ ಸಮಾವೇಶ ಮಾಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು ಹೈಕಮಾಂಡ್ ಒಪ್ಪಿಸಿದ್ದಾರೆ. ಸಮಾವೇಶ ಮಾಡೋಕ್ಕೆ, ಕಾರ್ಯಕ್ರಮ ಮಾಡೋಕ್ಕೆ ಯಾರು ಬೇಡ ಅಂತಾರೆ? ಎಲ್ಲ ಪಾರ್ಟಿ ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಇದು ನಿಮ್ಮ ಕಲ್ಪನೆ ಅಷ್ಟೇ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು, ಇಟ್ಸ್ ಆಲ್ ಯುವರ್ ಕಲ್ಪನೆ. ಇದಕ್ಕೆ ಬದಲು ಅದು, ಅದಕ್ಕೆ ಬದಲು ಇದು ಅಂತ ಇಲ್ವೇ ಇಲ್ಲ. ಅದು ನಡೀತದೆ, ಇದು ನಡೀತದೆ. ಎಲ್ಲ ಒಂದೇ ಕಣ್ರಿ. ಅಹಿಂದ, ಶೋಷಿತ ಎಲ್ಲ, ದಲಿತು ಎಲ್ಲ ಒಂದೇ. ದೇ ಆರ್ ಬ್ರೋಕನ್, ಡಿವೈಡೆಡ್, ಅನ್ಆರ್ಗನೈಸ್ಡ್. ಈ ಗ್ರೂಪ್ಸ್ ಎಲ್ಲ ಒಂದಾಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್. ಅದು ಮುಗಿದೋಯ್ತು. ಅದು ಅವತ್ತು ಒಂದು ಕೌನ್ಸಿಲ್ ಮಾಡಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕಂಟ್ರಿ. ಆವತ್ತು 8ನೇ ತಾರೀಕು ಕರೆದಿದ್ದರು. 8ನೇ ತಾರೀಕು ದಿನ ನಮ್ಮ ಬೀರಾಚಯ್ಯ ಸಾಹೇಬರು ಮಿಸಸ್ ತಿರೋದ್ರಿಂದ ನಾನು ಹೋಗೋದು ನಮ್ಮ ಆಫೀಸರ್ ಕರ್ಬಿಟ್ಟು ನಾನಲ್ಲಿ ಕ್ರಿಮಿಷನ್ಗೆ ಹೋದೆ. ಆವತ್ತಿನ ದಿನಕ್ಕೆ ಅಷ್ಟೇ. ದಿನ ಕರೀತಾರ? ಎವ್ರಿ ಡೇ ಕರೀತಾರೆ. ಇಲಾಖಾ ಕೆಲಸ ಸದ್ಯಕ್ಕೆ ಇಲ್ಲ, ಅದು ಬಂದಾಗ ಹೋಗ್ತೀನಿ, ಹೋಗುವಾಗ ನಿಮ್ಗೆ ತಿಳಿಸ್ತೀನಿ. ಕಾಂಗ್ರೆಸ್ನ ಕೋರ್ ಸಬ್ಜೆಕ್ಟ್ ಮೇಲೆ ನಾವು ಫೇಸ್ ಮಾಡಬೇಕು. ಪ್ರಣಾಳಿಕೆಯಲ್ಲಿ ಬೇರೆ ಬೇರೆ ವಿಚಾರ. ಗ್ಯಾರಂಟಿ ಯೋಜನೆ ಮಾಡಿದ್ದು ಚುನಾವಣೆ ದೃಷ್ಟಿಗಾಗಲಿ, ಓಟನ್ನು ತಗೊಳ್ಳೋಕ್ಕಾಗಲಿ, ರಾಜಕೀಯ ಉದ್ದೇಶಕ್ಕಾಗಲಿ ಮಾಡಿದವಲ್ಲ. ಯಾವ ಜನರಿಗೆ ಮಾಸಿಕವಾಗಿ ನಿರ್ದಿಷ್ಟ ಆದಾಯದೇ ಇಲ್ಲದೆ ಬದುಕ್ತಾ ಇದ್ದವೋ ಆ ಜನರಿಗೆ ಸ್ವಾವಲಂಬಿ ಬದುಕು ಮಾಡೋಕ್ಕೆ ನಾವು ಕಾರ್ಯಕ್ರಮ ಕೊಡಬೇಕಲ್ವಾ. ಈಗ ಯಾಕೆ ನಾವು ಕ್ಯಾಸ್ಟ್ ಸೆನ್ಸಸ್ ಬೇಕು ಅಂತೀವಿ? ನಿಮಗೆ ಸೋಷಿಯೋ ಎಕನಾಮಿಕಲ್ ಸ್ಟೇಟಸ್ಸೇ ಗೊತ್ತಿಲ್ಲದೆ ಇದ್ದರೆ ಯೋಜನೆ ಮಾಡುವಾಗ ಯಾವ ರೀತಿಯ ಕಾರ್ಯಕ್ರಮ ಕೊಡೋದು, ಹೆಂಗೆ ಕಾರ್ಯಕ್ರಮ ಕೊಡೋದು? ದಟ್ ಈಸ್ ದಿ ಸ್ಪಿರಿಟ್, ನಾಟ್ ದಿ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಈಗ ಒಳ ಮೀಸಲಾತಿ 3 ತಿಂಗಳಾಯಿತು ಆಯೋಗ ರಚನೆಯಾಗಿ, ಇನ್ನು ವರದಿ ಸಲ್ಲಿಕೆ ಆಗಿಲ್ಲ. ಇನ್ನು 2-3 ತಿಂಗಳು ವಿಳಂಬ ಆಗ್ಬೋದು ಅಂತಿದೆ. ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಇದು? ಇನ್ನು ಟೈಮ್ ಬೇಕಾ? ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಷನ್. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಮಗೆ ವರದಿ ಕೊಡ್ತಾರೆ ಕೂಡಲೇ ಕ್ಯಾಬಿನೆಟ್ ಬಿಟ್ಟು ಡಿಸಿಷನ್ ತಗೊಳ್ತೀವಿ. ಸತೀಶ್ ಅವರು ನಾವು ಸಂತ ಸೇವಾಲಾಲ್ ಜಯಂತಿಗೆ ಹೋಗ್ಬೇಕಾಗಿತ್ತು. ನಾನು ರೋಡಲ್ಲಿ ಹೊರಟಿದ್ದು, ನಂಗೆ ಗೊತ್ತಿಲ್ಲ ಅವ್ರು ಬರೋದು. ಅದಕ್ಕೆ ಬೆಳಗ್ಗೆ ಮೀಟಿಂಗ್ಗೆ ನಾನು ಬರಲ್ಲ, ಮೈಸೂರದು ಹೋಗಿ ವಿಸಿಟ್ ಮಾಡಿ ಎಲ್ಲ ಮೀಟಿಂಗ್ ಮಾಡಿ ಬಂದಿದ್ದೆ ಉದಯಗಿರಿಗೆ. ಫೋನಲ್ಲಿ ಹೇಳಿದ್ದೆ ನಾನು ಬರೋಕ್ಕಾಗಲ್ಲ, ಯಾಕಂದರೆ ಸಿ ಎಮ್ ನಾವು ಇಬ್ಬರು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅವ್ರ ಕಾಲು ನೋವಾದ್ರಿಂದ ನೀನೇ ಹೋಗು ಅಂತ ಹೇಳಿದರು. ನಾನು ನೋಡಿರಲಿಲ್ಲ, ಸರೀಸ್ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಸತೀಶ್ ಫೋನ್ ಮಾಡಿದ್ರು, ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ದೀನಿ, ನೀವು ಯಾಕೆ ರೋಡಲ್ಲಿ ಹೋಗ್ತೀರಿ, ಇಬ್ಬರು ಜೊತೆಗೆ ಹೋಗೋಣ ಬನ್ನಿ ಅಂತ. ಅದಾದಮೇಲೆ ಸರಿ, ನಾನು ಆಗಿದ್ದರೆ 12:30ಗೆ ಮೀಟಿಂಗ್ ಕರೆದಿದ್ದೆ, ನಾನು ಒಂದು 10 ನಿಮಿಷ ಅಟೆಂಡ್ ಮಾಡಿರ್ತೀನಿ. ಸೊ ಅವ್ರು ಅಲ್ಲಿಗೆ ಬಂದರು. ಅದು ಅಲ್ಲಿ ಹೋಗಿದ್ದು ನಾನು, ಅವರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ನಾವಿಬ್ಬರು ಹೆಲಿಕಾಪ್ಟ್ರಲ್ಲಿ ಹೋದ್ವಿ. ದಟ್ ಈಸ್ ದಿ ಇಶ್ಯೂ. ಇದು ಬಿಟ್ಟು ಒಂದು ಸಣ್ಣ ವರ್ಡು ಏನೂ ಮಾತಾಡಲೇ ಇಲ್ಲ. ಬದಲಾವಣೆ ವಿಚಾರದಲ್ಲಿ ನಿಮ್ಮ ಪಟ್ಟು ಹಾಗೆ ಇದೆಯಾ, ಇಲ್ವಾ? ಯಾವ ವಿಚಾರದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಪಟ್ಟು ಹಾಗೆ ಕಂಟಿನ್ಯೂ ಇದೆಯಾ, ಇಲ್ಲ ಸೈಡಿಗೆ ಬಿಟ್ಬಿಟ್ಟಿದ್ದೀರಾ ಅಂತ? ಪಟ್ಟು ಹಾಕೇ ಇಲ್ವಲ್ಲ, ಹಿಂದೆ ಹೇಳ್ತಾ ಇದ್ರಿ. ಹಾಂ, ಬಟ್ ಐ ಹ್ಯಾವ್ ನೆವರ್ ಸೈಡ್.
ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಂತೆ ಮಾತು ಹೇಳಿದ್ದೀನಿ. ಪಟ್ಟೆಲ್ಲ ಹಾಕಿದ್ದೀನಿ. ಈಗ ದಲಿತ ಸಮಾವೇಶ ಮಾಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರು ಹೈಕಮಾಂಡ್ ಒಪ್ಪಿಸಿದ್ದಾರೆ. ನಾವು ಕೂಡ ಏನಾದ್ರು ಮಾತನಾಡ್ತೀವಿ. ಸಮಾವೇಶ ಮಾಡೋಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ಯಾರು ಬೇಡ ಅಂತಾರೆ? ಎಲ್ಲ ಪಾರ್ಟಿ ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಡಿನ್ನರ್ ಮೀಟಿಂಗ್ ಮಾಡಕ್ಕೆ ಬಿಡಲಿಲ್ವಲ್ಲ ಸರ್, ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಇದು ನಿಮ್ಮ ಕಲ್ಪನೆ ಅಷ್ಟೇ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು, ಇಟ್ಸ್ ಆಲ್ ಯುವರ್ ಕಲ್ಪನೆ. ಡಿನ್ನರ್ ಮೀಟಿಂಗ್ ಬದಲಿಗೆ ಸಮಾವೇಶ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಬದಲು ಅದು, ಅದಕ್ಕೆ ಬದಲು ಇದು ಅಂತ ಇಲ್ವೇ ಇಲ್ಲ. ಅದು ನಡೀತದೆ, ಇದು ನಡೀತದೆ. ಎಲ್ಲ ಒಂದೇ ಕಣ್ರಿ. ಅಹಿಂದ, ಸೋಷಿತ ಎಲ್ಲ, ದಲಿತು ಎಲ್ಲ ಒಂದೇ. ದೇ ಆರ್ ಬ್ರೋಕನ್, ಡಿವೈಡೆಡ್, ಅನ್ಆರ್ಗನೈಸ್ಡ್. ಈ ಗ್ರೂಪ್ಸ್ ಎಲ್ಲ ಒಂದಾಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್. ಇಲಾಖೆ ಕೆಲಸಕ್ಕೆ ದೆಹಲಿಗೆ ಹೋಗ್ತಾನೆ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್. ಅದು ಮುಗ್ದೋಯ್ತು. ಅದು ಅವ್ರು ಒಂದು ಕೌನ್ಸಿಲ್ ಮಾಡಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕಂಟ್ರಿ. ಆವತ್ತು 8ನೇ ತಾರೀಕು ಕರೆದಿದ್ದರು. 8ನೇ ತಾರೀಕು ದಿನ ನಮ್ಮ ಬೀರಾಚೆ ಸಾಹೇಬರು ಮಿಸಸ್ ತಿರೋದ್ರಿಂದ ನಾನು ಹೋಗೋದು ನಮ್ಮ ಆಫೀಸರ್ ಕರ್ಬಿಟ್ಟು ನಾನಲ್ಲಿ ಕ್ರಿಮೇಷನ್ಗೆ ಹೋದೆ. ಆವತ್ತಿನ ದಿನಕ್ಕೆ ಅಷ್ಟೇ. ದಿನ ಕರೀತಾರ? ಎವ್ರಿ ಡೇ ಕರೀತಾರೆ. ಇಲಾಖಾ ಕೆಲಸ ಸದ್ಯಕ್ಕೆ ಇಲ್ಲ. ಅದು ಬಂದಾಗ ಹೋಗ್ತೀನಿ, ಹೋಗುವಾಗ ನಿಮ್ಗೆ ತಿಳಿಸ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮದೇ ಪಕ್ಷದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಂಬ್ಕೊಂಡು ನಾವು ಚುನಾವಣೆಯನ್ನು ಎದುರಿಸೋಕ್ಕಾಗಲ್ಲ ಅನ್ನುವಂಥ ಮಾತು ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನ ಕೋರ್ ಸಬ್ಜೆಕ್ಟ್ ಮೇಲೆ ನಾವು ಫೇಸ್ ಮಾಡಬೇಕು. ಪ್ರಣಾಳಿಕೆಯಲ್ಲಿ ಬೇರೆ ಬೇರೆ ವಿಚಾರ. ಗ್ಯಾರಂಟಿ ಯೋಜನೆ ಮಾಡಿದ್ದು ಚುನಾವಣೆ ದೃಷ್ಟಿಗಾಗಲಿ, ಓಟನ್ನು ತಗೊಳ್ಳೋಕ್ಕಾಗಲಿ, ರಾಜಕೀಯ ಉದ್ದೇಶಕ್ಕಾಗಲಿ ಮಾಡಿದವಲ್ಲ. ಯಾವ ಜನರಿಗೆ ಮಾಸಿಕವಾಗಿ ನಿರ್ದಿಷ್ಟ ಆದಾಯದೇ ಇಲ್ಲದೆ ಬದುಕ್ತಾ ಇದ್ದವೋ ಆ ಜನರಿಗೆ ಸ್ವಾವಲಂಬಿ ಬದುಕು ಮಾಡೋಕ್ಕೆ ನಾವು ಕಾರ್ಯಕ್ರಮ ಕೊಡಬೇಕಲ್ವಾ? ಈಗ ಯಾಕೆ ನಾವು ಕ್ಯಾಸ್ಟ್ ಸೆನ್ಸಸ್ ಬೇಕು ಅಂತೀವಿ? ನಿಮಗೆ ಸೋಷಿಯೋ ಎಕನಾಮಿಕಲ್ ಸ್ಟೇಟಸ್ಸೇ ಗೊತ್ತಿಲ್ಲದೆ ಇದ್ದರೆ ಯೋಜನೆ ಮಾಡುವಾಗ ಯಾವ ರೀತಿಯ ಕಾರ್ಯಕ್ರಮ ಕೊಡೋದು, ಹೆಂಗೆ ಕಾರ್ಯಕ್ರಮ ಕೊಡೋದು? ದಟ್ ಈಸ್ ದಿ ಸ್ಪಿರಿಟ್, ನಾಟ್ ದಿ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಈಗ ಒಳ ಮೀಸಲಾತಿ 3 ತಿಂಗಳಾಯಿತು ಆಯೋಗ ರಚನೆಯಾಗಿ, ಇನ್ನೂ ವರದಿ ಸಲ್ಲಿಕೆ ಆಗಿಲ್ಲ. ಇನ್ನೂ 2-3 ತಿಂಗಳು ವಿಳಂಬ ಆಗ್ಬೋದು ಅಂತಿದೆ. ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಇದು? ಇನ್ನು ಟೈಮ್ ಬೇಕಾ? Cabinet has taken a decision to implement internal reservation. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಮಗೆ ವರದಿ ಕೊಡ್ತಾರೆ ಕೂಡಲೇ ಕ್ಯಾಬಿನೆಟ್ ಬಿಟ್ಟು ಡಿಸಿಷನ್ ತಗೊಳ್ತೀವಿ. ಸತೀಶ್ ಅವರು ನಾವು ಸಂತ ಸೇವಾಲಾಲ್ ಜಯಂತಿಗೆ ಹೋಗ್ಬೇಕಾಗಿತ್ತು. ನಾನು ರೋಡಲ್ಲಿ ಹೊಟ್ಟಿದ್ದು, ನಂಗೆ ಗೊತ್ತಿಲ್ಲ ಅವ್ರು ಬರೋದು. ಅದಕ್ಕೆ ಬೆಳಗ್ಗೆ ಮೀಟಿಂಗ್ಗೆ ನಾನು ಬರಲ್ಲ, ಮೈಸೂರದು ಹೋಗಿ ವಿಸಿಟ್ ಮಾಡಿ ಎಲ್ಲ ಮೀಟಿಂಗ್ ಮಾಡಿ ಬಂದಿದ್ದೆ ಉದಯಗಿರಿಗೆ. ಫೋನಲ್ಲಿ ಹೇಳಿದ್ದೆ ನಾನು ಬರೋಕ್ಕಾಗಲ್ಲ, ಯಾಕಂದರೆ CM ನಾವು ಇಬ್ಬರು ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅವ್ರ ಕಾಲು ನೋವಾದ್ರಿಂದ ನೀನೇ ಹೋಗು ಅಂತ ಹೇಳಿದರು. ನಾನು ನೋಡಿರಲಿಲ್ಲ, ಸರೀಸ್ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಬರೋಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಸತೀಶ್ ಫೋನ್ ಮಾಡಿದ್ರು, ಹೆಲಿಕಾಪ್ಟ್ರಲ್ಲಿ ಹೋಗ್ತಾಯಿದ್ದೀನಿ, ನೀವು ಯಾಕೆ ರೋಡಲ್ಲಿ ಹೋಗ್ತೀರಿ, ಇಬ್ಬರು ಜೊತೆಗೆ ಹೋಗೋಣ ಬನ್ನಿ ಅಂತ. ಅದಾದಮೇಲೆ ಸರಿ, ನಾನು ಆಗಿದ್ದರೆ 12:30ಗೆ ಮೀಟಿಂಗ್ ಕರೆದಿದ್ದೆ, ನಾನು ಒಂದು 10 ನಿಮಿಷ ಅಟೆಂಡ್ ಮಾಡಿರ್ತೀನಿ. ಸೊ ಅವ್ರು ಅಲ್ಲಿಗೆ ಬಂದರು. ಅದು ಅಲ್ಲಿ ಹೋಗಿದ್ದು ನಾನು ಅವರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ನಾವಿಬ್ಬರು ಹೆಲಿಕಾಪ್ಟ್ರಲ್ಲಿ ಹೋದ್ವಿ. ದಟ್ ಈಸ್ ದಿ ಇಶ್ಯೂ. ಇದು ಬಿಟ್ಟು ಒಂದು ಸಣ್ಣ ವರ್ಡು ಏನೂ ಮಾತಾಡಲೇ ಇಲ್ಲ. ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಮ್ಮ ಪಟ್ಟು ಹಾಗೆ ಇದೆಯಾ ಇಲ್ವಾ? ಯಾವ ವಿಚಾರದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಪಟ್ಟು ಹಾಗೆ ಕಂಟಿನ್ಯೂ ಇದೆಯಾ ಇಲ್ಲ ಸೈಡಿಗೆ ಬಿಟ್ಬಿಟ್ಟಿದ್ದೀರಾ ಅಂತ? ಪಟ್ಟು ಹಾಕೇ ಇಲ್ವಲ್ಲ, ಹಿಂದೆ ಹೇಳ್ತಾ ಇದ್ರಿ. ಹಾಂ, ಬಟ್ ಐ ಹ್ಯಾವ್ ನೆವರ್ ಸೈಡ್. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಂತೆ ಮಾತು ಹೇಳಿದ್ದೀನಿ. ಪಟ್ಟೆಲ್ಲ ಹಾಕಿದ್ದೀನಿ. ಈಗ ದಲಿತ ಸಮಾವೇಶ ಮಾಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರು ಹೈಕಮಾಂಡ್ ಒಪ್ಪಿಸಿದ್ದಾರೆ. ನಾವು ಕೂಡ ಏನಾದ್ರು ಮಾತನಾಡ್ತೀವಿ. ಸಮಾವೇಶ ಮಾಡೋಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ಯಾರು ಬೇಡ ಅಂತಾರೆ? ಎಲ್ಲ ಪಾರ್ಟಿ ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಡಿನ್ನರ್ ಮೀಟಿಂಗ್ ಮಾಡಕ್ಕೆ ಬಿಡಲಿಲ್ವಲ್ಲ ಸರ್, ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಇದು ನಿಮ್ಮ ಕಲ್ಪನೆ ಅಷ್ಟೇ. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು, ಇಟ್ಸ್ ಆಲ್ ಯುವರ್ ಕಲ್ಪನೆ. ಡಿನ್ನರ್ ಮೀಟಿಂಗ್ ಬದಲಿಗೆ ಸಮಾವೇಶ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಬದಲು ಅದು, ಅದಕ್ಕೆ ಬದಲು ಇದು ಅಂತ ಇಲ್ವೇ ಇಲ್ಲ. ಅದು ನಡೀತದೆ, ಇದು ನಡೀತದೆ. ಎಲ್ಲ ಒಂದೇ ಕಣ್ರಿ. ಅಹಿಂದ, ಸೋಷಿತ ಎಲ್ಲ, ದಲಿತು ಎಲ್ಲ ಒಂದೇ. ದೇ ಆರ್ ಬ್ರೋಕನ್, ಡಿವೈಡೆಡ್, ಅನ್ಆರ್ಗನೈಸ್ಡ್. ಈ ಗ್ರೂಪ್ಸ್ ಎಲ್ಲ ಒಂದಾಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್. ಇಲಾಖೆ ಕೆಲಸಕ್ಕೆ ದೆಹಲಿಗೆ ಹೋಗ್ತಾನೆ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್. ಅದು ಮುಗ್ದೋಯ್ತು. ಅದು ಅವತ್ತು ಒಂದು ಕೌನ್ಸಿಲ್ ಮಾಡಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕಂಟ್ರಿ. ಆವತ್ತು 8ನೇ ತಾರೀಕು ಕರೆದಿದ್ದರು.
8ನೇ ತಾರೀಕು ದಿನ ನಮ್ಮ ಬೀರಾಚಯ್ಯ ಸಾಹೇಬರ ಮಿಸಸ್ ತಿರೋದ್ರಿಂದ ನಾನು ಹೋಗೋದು ನಮ್ಮ ಆಫೀಸರ್ ಕೇಳ್ಬಿಟ್ಟು ನಾನಲ್ಲಿ ಕ್ರಿಮಿಷನ್ಗೆ ಹೋದೆ. ಅವತ್ತಿನ ದಿನಕ್ಕೆ ಅಷ್ಟೇ, ದಿನ ಕರೀತದ, ಎವ್ರಿ ಡೇ ಕರೀತದೆ. ಇಲಾಖಾ ಕೆಲಸ ಸದ್ಯಕ್ಕೆ ಇಲ್ಲ, ಅದು ಬಂದಾಗ ಹೋಗ್ತೀನಿ, ಹೋಗುವಾಗ ನಿಮ್ಗೆ ತಿಳಿಸ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮದೇ ಪಕ್ಷದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಂಬ್ಕೊಂಡು ನಾವು ಚುನಾವಣೆಯನ್ನು ಎದುರಿಸೋಕ್ಕಾಗಲ್ಲ ಅನ್ನುವಂಥ ಮಾತು ಸತೀಶ್ ಕಾಂಗ್ರೆಸ್ನ ಕೋರ್ ಸಬ್ಜೆಕ್ಟ್ ಮೇಲೆ ನಾವು ಫೇಸ್ ಮಾಡಬೇಕು. ಪ್ರಣಾಳಿಕೆಯಲ್ಲಿ ಬೇರೆ ಬೇರೆ ವಿಚಾರ ಗ್ಯಾರಂಟಿ ಯೋಜನೆ ಮಾಡಿದ್ದು ಚುನಾವಣೆ ದೃಷ್ಟಿಗಾಗಲಿ, ಓಟನ್ನು ತಗೊಳ್ಳೋಕ್ಕಾಗಲಿ, ರಾಜಕೀಯ ಉದ್ದೇಶಕ್ಕಾಗಲಿ ಮಾಡಿದವಲ್ಲ. ಯಾವ ಜನರಿಗೆ ಮಾಸಿಕವಾಗಿ ನಿರ್ದಿಷ್ಟ ಆದಾಯದೇ ಇಲ್ಲದೆ ಬದುಕ್ತಾ ಇದ್ದವೋ ಆ ಜನರಿಗೆ ಸ್ವಾವಲಂಬಿ ಬದುಕು ಮಾಡೋಕ್ಕೆ ನಾವು ಕಾರ್ಯಕ್ರಮ ಕೊಡಬೇಕಲ್ವಾ. ಈಗ ಯಾಕೆ ನಾವು ಕ್ಯಾಸ್ಟ್ ಸೆನ್ಸಸ್ ಬೇಕು ಅಂತೀವಿ? ನಿಮಗೆ ಸೋಷಿಯೋ ಎಕನಾಮಿಕಲ್ ಸ್ಟೇಟಸ್ಸೇ ಗೊತ್ತಿಲ್ಲದೆ ಇದ್ದರೆ ಯೋಜನೆ ಮಾಡುವಾಗ ಯಾವ ರೀತಿಯ ಕಾರ್ಯಕ್ರಮ ಕೊಡೋದು, ಹೆಂಗೆ ಕಾರ್ಯಕ್ರಮ ಕೊಡೋದು? ದಟ್ ಈಸ್ ದಿ ಸ್ಪಿರಿಟ್, ನಾಟ್ ದಿ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಈಗ ಒಳ ಮೀಸಲಾತಿ 3 ತಿಂಗಳಾಯಿತು ಆಯೋಗ ರಚನೆಯಾಗಿ, ಇನ್ನೂ ವರದಿ ಸಲ್ಲಿಕೆ ಆಗಿಲ್ಲ. ಇನ್ನೂ 2-3 ತಿಂಗಳು ವಿಳಂಬ ಆಗ್ಬೋದು ಅಂತಿದೆ. ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಇದು? ಇನ್ನು ಟೈಮ್ ಬೇಕಾ? ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಷನ್. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಮಗೆ ವರದಿ ಕೊಡ್ತಾರೆ ಕೂಡಲೇ ಕ್ಯಾಬಿನೆಟ್ ಬಿಟ್ಟು ಡಿಸಿಷನ್ ತಗೊಳ್ತೀವಿ.